ಸರ್ ನಮಸ್ಕಾರ. ಇವತ್ತು ಎಮ್ಮೆನತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಪದಕಾಷ್ಟಿ ದೊಡ್ಡಕೆರೆಯಲ್ಲಿ ಸುಮಾರು 2019ರಿಂದ ಸ್ಟಾರ್ಟ್ ಮಾಡಿರೋದು ಇವರು. ಏನೋ ನಾವು ಪರ್ಮಿಷನ್ ತಂದಿದ್ದೀವಿ, ಪರ್ಮಿಷನ್ ಲೆಟರ್ ಕೊಟ್ಟಿದ್ದೀವಿ. ಸುಮ್ಮನೆ ಅದು ಯಾವುದೋ ಒಂದು ಬೋಗಸ್ ಲೆಟರ್ ತಗೊಂಬಂದ್ಬಿಟ್ಟು ಎಲ್ರಿಗೂ ಕಣ್ಣು ಮುಚ್ಚೋ ಕೆಲಸ ಮಾಡಿ ಸುಮಾರು 2019ರಿಂದ ಈಗಲೂ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ತೆಗಿತಾ ಇದ್ದಾರೆ. ಒಂದು ಲಾರಿ ಲೋಡ್ಗೆ 50 ಟನ್ ಹಿಡಿಸ್ತದೆ. ಇಂಥ 50 ಟನ್ ಹಿಡಿತಕ್ಕಂಥ ಲಾರಿಗಳು ಸುಮಾರು ಒಂದು ದಿವಸಕ್ಕೆ 20ರಿಂದ 30 ಲೋಡ್ ಹೋಗ್ತಾ ಇದೆ. ಇದನ್ನ ಮಾನ್ಯ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಆ ಮೈನ್ಸನ್ ಜಿಯಾಲಜಿಸ್ಟ್ ಅವರು ಅದು ಯಾರು ಪರ್ಮಿಷನ್ ಕೊಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ರೈತರಿಗೆ ನಮ್ಮ ಸುತ್ತಲೂ ಇರ್ತಕ್ಕಂಥ ರೈತರಿಗೆ ಬೇಕಾದ್ರೆ ಮಣ್ಣು ತಗೋಬೇಕಂದ್ರೆ ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಇವೆಲ್ಲ ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತನ್ನ, ಮಣ್ಣಿನ ಸಂಪತ್ತನ್ನ ಕೇರಳಗೆ, ತಮಿಳುನಾಡಿಗೆ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ಮಣ್ಣಿನ ದಂಧೆ ಆಗ್ತಾ ಇದೆ ಇಲ್ಲಿ ಈ ಕೆರೆಯಲ್ಲಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಿ ಅದು ಯಾರು ಮೈನ್ಸನ್ ಜಿಯಾಲಜಿಸ್ಟ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಈ ಪರ್ಮಿಷನ್ ತಕ್ಷಣ ರದ್ದು ಮಾಡಬೇಕು. ಈ ಕೆರೆಯನ್ನ ಉಳಿಸ್ಬೇಕು. ಯಾಕಂದ್ರೆ ನಾವು ಇದು ದೊಡ್ಡ ಕೆರೆ, ಇಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ, ನಮ್ಮ ಲೋಕಲ್ ಅವ್ರಿಗಾಗ್ಲಿ, ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ಬೇಕಾದ್ರೆ ಅನುಕೂಲ ಆಗಲಿ. ಬೇರೆ ಹೊರ ರಾಜ್ಯಗಳ ಕೇರಳಗೇನು ತಮಿಳುನಾಡಿಗೂ ಕೊಡ್ತಕ್ಕಂಥ ಕಷ್ಟ ನಮ್ಮ ರಾಜ್ಯ ಸರ್ಕಾರಕ್ಕೆ ಇನ್ನೂ ಬಂದಿಲ್ಲ. ಅದು ಬರಲೂಬಾರ್ದು. ಯಾಕೆ ನಮ್ಮ ಮೈನ್ಸನ್ ಜಿಯಾಲಜಿಸ್ಟ್ ಅವ್ರು ಈ ಕೆಲಸಕ್ಕೆಲ್ಲ ಕೈ ಹಾಕ್ತಾರೆ? ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ದಯವಿಟ್ಟು ಇವಾಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಮ್ಮ ಪಂಚಾಯತ್ ಅಭಿವೃದ್ಧಿಕಾರಿಗಳಾಗ್ಬೋದು, ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಇಲ್ಲೆಲ್ಲ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರದ್ದು ದಯವಿಟ್ಟು ಇವಾಗ ಬರ್ತಾ ಇವೆ ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಈ ಗಾಡಿಗಳನ್ನ ಇಮಿಡಿಯೇಟ್ ಸೀಸ್ ಮಾಡಬೇಕು, ಈ ಪರ್ಮಿಷನ್ ರದ್ದು ಮಾಡಬೇಕು, ಇವತ್ತಿಂದನೇ ಈ ದಂಧೆಯನ್ನ ನಿಲ್ಲಿಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬಹಳಷ್ಟು ಮರಗಳು ಯಥೇಚ್ಛವಾಗಿ ಕಾಣಿಸ್ತೈತಿ. ಈಗ ಮರಗಳು ಹೌದು, ಮರಗಳು ಇಲ್ಲ. ರಾತ್ರಿ ಮರಗಳು ಹೋಗ್ಬಿಡ್ತಾ ಇದ್ದಾವೆ. ರಾತ್ರಿಯೆಲ್ಲ ತುಂಬಿಸ್ತಾರೆ ಮಣ್ಣು. ಡೇ ಅಂಡ್ ನೈಟ್ 24 hours ಇಂಟು /7 ಇದು ದಂಧೆ ನಡೀತಾ ಇರೋದು. 2019ರಿಂದ ನಾವು ಆವತ್ತಿಂದಾನು ಕೇಳ್ತಾ ಇದ್ದೀವಿ. ಯಾವ್ದೋ ಒಂದು ಜಿಲ್ಲಾಧಿಕಾರಿಗಳು ಇಲ್ಲ ಮೈನ್ಸನ್ ಜಿಯಾಲಜಿಸ್ಟ್ ಇಂದ ನಾವು ಪರ್ಮಿಷನ್ ತಂದ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ತೋರಿಸೋದು. ಇದಕ್ಕೇನು ಒಂದು ಬದ್ಧತೆ, ಒಂದು ನಿಯಮ ಇದೆ. ಎಷ್ಟು ಕ್ಯೂಬಿಕ್ ಮೀಟರ್ ಕಟ್ಟಿದ್ದಾರೆ, ಎಷ್ಟು ಕ್ಯೂಬಿಕ್ ಮೀಟರ್ ತಗೋಬೇಕು, ಯಾವ ಗಾಡಿಗಳಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ನಂಬರ್ಗಳ ಗಾಡಿಗಳಲ್ಲಿ ತಗೋಬಹುದು ಅನ್ನೋದು ಏನು ಇಲ್ಲ. ಡೇ ಅಂಡ್ ನೈಟ್, ರಾತ್ರಿ ಹೊತ್ತು ಯಾರು ಇಲ್ಲ, ಯಾರು ಕಾವಲ್ ಕಾಯೋರು ಇಲ್ಲ. ಯಾರು ಬಂದು ಕಾವಲ್ ಕಾಯಕ್ ಆಗಲ್ಲ. ಆಗಲ್ದೋರಡೆ ನಡೀತಾ ಇದೆ ಇವಾಗ. ರಾತ್ರಿ ಅಲ್ಲ, ಇವಾಗ ಆಗಲ್ದೋರಡೆ ಇವಾಗ ಮತ್ತೆ. ಆದ್ರಿಂದ ಮಣ್ಣು ಹೊರ ರಾಜ್ಯಗಳಲ್ಲಿ ಹೆಂಚು ಮಾಡೋದಕ್ಕೆ ಅವರು ಇನ್ನ ಏನೇನೋ ಉಪಯೋಗಿಸ್ತಾರೆ. ಇದು ತುಂಬಾ ಕಾಸ್ಟ್ಲಿ ಇದೆ ಅಲ್ಲಿ. ಅಲ್ಲ, ನೀವು ಇಲ್ಲಿ ಲೆಕ್ಕ ಹಾಕೊಳ್ರಿ. 50 ಟನ್ ಮಣ್ಣು ಇಲ್ಲಿಂದ ಕೇರಳ, ತಮಿಳುನಾಡು ತಲುಪಬೇಕಂದ್ರೆ ಇದಕ್ಕೆ ವ್ಯಾಲ್ಯೂ ಎಷ್ಟಿದೆ ಅಂತ ತಾವೆಲ್ಲರೂ ಇದು ಮಿನಿಮಮ್ ಆಗಿ ಯೋಚನೆ ಮಾಡ್ತಕ್ಕಂಥ ಪಾಯಿಂಟ್ ಇದು. ಇಲ್ಲಿಂದ 50 ಟನ್ ತಕೊಂಡು ಕೇರಳಕ್ಕೆ ಹೋಗಿ ಅಲ್ಲಿ ಮಾರ್ತಾರೆ ಅಂದ್ರೆ ಇದಕ್ಕೆ ಬೆಲೆ ಎಷ್ಟಿರ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಂಥ ನಮ್ಮ ಒಳ್ಳೆ ಸಂಪತ್ತಾದ ಈ ಮಣ್ಣನ್ನ ನಮ್ಮ ರೈತರು ಬೇಕಾದ್ರೆ ಕೊಳ್ಳಿ, ನಮ್ಮ ರೈತರಿಗೆ ಪರ್ಮಿಷನ್ ತಗೊಂಡೇ ಕೊಳ್ಳಿ. ಇದ್ರಲ್ಲ ಎಷ್ಟು ಎಲ್ಲ 16 ವೀಲರ್ಸ್ ಗಾಡಿಗಳು, ಲಾರಿಗಳು ಎಲ್ಲ ಇಂಥವು ಬರೋದು. ಒಂದೊಂದು ಲಾರಿಗೆ 50 ಟನ್, ಮಿನಿಮಮ್ 50 ಟನ್ ಹಾಕ್ತಾರೆ. ಇಂಥವು ಬೆಳಿಗ್ಗೆಯಿಂದ ಸುಮಾರು ಲಾರಿಗಳು ಹೋಗಿವೆ ಲೋಡ್ಗಳು ಮಾಡ್ಕೊಂಡು. ಹೌದು, ಇವತ್ತುವರೆಗೂ ನಮ್ಮ ಪಂಚಾಯತ್ನಲ್ಲಿ ಪರ್ಮಿಷನ್ ಕೇಳಿಲ್ಲ. ಯಾವ್ದೋ ಒಂದು ಲೆಟರ್ ಯಾರಿಗೋ ಒಂದು ವಾಟ್ಸ್ಆಪ್ ಹಾಕ್ತಾರೆ, ಕಳ್ಸಿಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನಮ್ಮ ಪಂಚಾಯತಿಗೆ ಬಂದಿರೋದಾಗ್ಲಿ, ನಮ್ಮ ಪಂಚಾಯತ್ ಟ್ಯಾಕ್ಸ್ ಕಟ್ಟಿರೋದಾಗ್ಲಿ, ನಮ್ಮ ಪಂಚಾಯತಿಯಿಂದ ನಾವು ಮೆಜರ್ಮೆಂಟ್ ಮಾಡಿಕೊಡ್ಬೇಕು. ಮೈನ್ಸನ್ ಜಿಯಾಲಜಿಸ್ಟ್ ಅವರು ಪರ್ಮಿಷನ್ ಕೊಟ್ಟಿದ್ರು ಇವ್ರು ನಮ್ಮ ಪಂಚಾಯತಿಗೆ ಬಂದು ನಾವು ಮೈನ್ಸನ್ ಜಿಯಾಲಜಿಸ್ಟ್ ನಲ್ಲಿ ನಾವು ಪರ್ಮಿಷನ್ ತಗೊ ಬಂದಿದ್ದೀವಿ, ತಾವು ಮಾರ್ಕ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿಗೆ, ಇದು ಗ್ರಾಮ ಸರ್ಕಾರ ನಮ್ದು, ನಮ್ಮ ಪಂಚಾಯತಿಗೆ ಲಿಮಿಟ್ ಅಲ್ಲಿ ನಮ್ದು ಸರ್ಕಾರ ಇದೆ ಇಲ್ಲಿ. ನಮ್ಮ ಗ್ರಾಮ ಪಂಚಾಯತಿ ಸರ್ಕಾರ ನಮ್ಮನ್ನ ಯಾರೇ ಬಂದು ಕೇಳಲಿಲ್ಲ, ನಾವು ಮೆಜರ್ಮೆಂಟ್ ಮಾಡಿಕೊಟ್ಟಿಲ್ಲ, ನಮ್ಮ ಹತ್ರ ಬಂದೇ ಇಲ್ಲ ಇವ್ರು ಯಾರು. ತಾಲೂಕು ಆಡಳಿತಕ್ಕೆ ಅಥವಾ ಕಂದಾಯ ಇಲಾಖೆಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ ಸರ್ ಗ್ರಾಮ ಪಂಚಾಯತಿಯಿಂದ? ಯಾಕಂದ್ರೆ 3 ವರ್ಷಗಳಿಂದ 4 ವರ್ಷದಿಂದ ನಡೀತಾ ಇದೆಯಲ್ವಾ? ಹೌದು, ತಂದಿದ್ದೀವಿ. ಗ್ರಾಮ ಪಂಚಾಯತಿಗೆ ಅದರದ ಮಾಹಿತಿ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿಗೆ ಇದ್ರ ಮಾಹಿತಿನೇ ಕೊಟ್ಟಿಲ್ಲ ಅವ್ರು. ಇನ್ನ ಏನು ಯಾರಿಗೋ ಒಂದು ವಾಟ್ಸಪ್ ಆಗೋದು, ಅವ್ರ ಕಡೆಯಿಂದ ಕಳಿಸಿದ್ದೀವಿ ಅಂತ ಅನ್ನೋದು. PDOಗೆ ಒಂದು ವಾಟ್ಸಪ್ ಹಾಕಿದ್ದೀವಿ ಅಂತ ಅವ್ರ ಕಳಿಸಿದೀವಿ ಅಂತ ಹೇಳೋದು. ಇದೇ ಕಣ್ಣು ಮುಚ್ಚಲ್ಲ ಆಟ ಆಡ್ತಾ ಇದ್ದಾರೆ ಹೊರತು ಯಾವುದೇ ಮಾಹಿತಿ ಗ್ರಾಮ ಪಂಚಾಯತಿಗೆ ಇಲ್ಲ, ತಾಲೂಕು ಆಡಳಿತಕ್ಕೂ ಇಲ್ಲ. ನಾವು ಸುಮ್ಮನೆ ಹೇಳಿದ್ರೆ ನಾವು ಜಿಲ್ಲಾಧಿಕಾರಿಗಳಿಂದ ಪರ್ಮಿಷನ್ ತಂದಿದ್ದೀವಿ, ನಾವು ಮೈನ್ಸನ್ ಜಿಯಾಲಜಿಸ್ಟ್ ಇಂದ ಪರ್ಮಿಷನ್ ತಂದಿದ್ದೀವಿ ಅಂತ ಬರೀ ಸಬೂಬುಗಳು ಹೇಳ್ತಾ ಇದ್ದಾರೆ ಹೊರತು
ನಮ್ಮ ಲೋಕಲ್ ಆಡಳಿತ ಗ್ರಾಮ ಪಂಚಾಯತಿ ಏನಿದೆ ನಮ್ಮ ಪಂಚಾಯತಿಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಸುಮಾರು ಸಾವಿರಾರು ಟನ್ನುಗಳು ಇವಾಗಲೇ ಖಾಲಿ ಆಗಿಬಿಟ್ಟಿದೆ. ಮಾನ್ಯ ಜಿಲ್ಲಾಧಿಕಾರಿ ದಯವಿಟ್ಟು ತಾವು ಗಮನಿಸ್ಬೇಕು ಇದನ್ನ. ತಾವು ಇದಕ್ಕೆ ಕಡಿವಾಣ ಆಗ್ಬೇಕು ಅಂತ ನಮ್ಮ ಗ್ರಾಮ ಪಂಚಾಯತಿ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೀನಿ.